ಪ್ರಾಬ್ಲಮ್ ಊರು ಬೆಂಗಳೂರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬೆಂಗಳೂರಿನ ಪ್ರಾಬ್ಲಮ್ಗಳೇನು, ಸಮಸ್ಯೆಗಳೇನು ಅದನ್ನು ಡಿಂಕು ಬಾಯಿಂದ ಹೇಳಿಸ್ತಾ ಇದ್ವಿ. ಡಿಂಕು ಕೂಡ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಹೇಳ್ದ. ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಡಿಂಕು ಜೊತೆಗೆ ಡಿಂಕು ರಸ್ತೆಗಳು ತುಂಬ ಹದಗೆಟ್ಟೋಗಿದೆ ಅಂತ ಹೇಳಿದೆ. ಜೊತೆಗೇನು ಅಂತಂದರೆ ವೆಹಿಕಲ್ಗಳು ರಸ್ತೆಯ ಮಧ್ಯಭಾಗದಲ್ಲಿ ಓಡ್ತವೆ ಅಂತ. ಜೊತೆಗೇನು ಅಂತಂದರೆ ಈ ಬಸ್ಗಳು ಕೂಡ ಅರ್ಧ ರಸ್ತೆಯಲ್ಲಿ ನಿಲ್ತವೆ ಅಂತ. ಇಂಥ ಒಂದು ಸ್ಥಿತಿ ಆಗ್ಬಿಟ್ರೆ ಪಾದಾಚಾರಿಗಳ ಗತಿ ಏನು? ಪಾದಾಚಾರಿನ ರಾಮಾಚಾರಿ ಕೇಳಿದ್ದೆ, ಕೃಷ್ಣಾಚಾರಿ ಕೇಳಿದ್ದೆ, ಪಾದಾಚಾರಿ ಯಾರು? ಓಹೋ, ಶಬ್ದನೇ ಗೊತ್ತಿಲ್ಲ ನಿನಗೆ. ಹಂಗಾದ್ರೆ ಅಂದ್ರೆ ನೀನು ಎಂದೂ ಫುಟ್ಪಾತಲ್ಲಿ ನಡೆದಿಲ್ಲ ಹಾಗಾದ್ರೆ? ಫುಟ್ಪಾತ ಅದಂಗಿರುತ್ತೆ. ಫುಟ್ಪಾತ್ ಅಂತ ಫಿಲ್ಮ್ ಬಂದಿತ್ತಲ್ಲ ಅದ. ಏಯ್, ಫುಟ್ಪಾತ್ ಎಲ್ಲಿದೆ ಈಗ? ಫುಟ್ಪಾತ್ ಕೇರ್ ಆಫ್ ಫುಟ್ಪಾತ್. ಫುಟ್ಪಾತ್ಗಳೇ ಇಲ್ಲ ಬೆಂಗಳೂರಲ್ಲಿ. ಈಗೆಲ್ಲ ಹೋಗ್ತಾ ಇದೆ, ಮಾಯ ಆಗ್ತಾ ಇದೆ ಫುಟ್ಪಾತ್ ಕಾನ್ಸೆಪ್ಟ್. ಮತ್ತೆ ಹೆಂಗೆ? ಫುಟ್ಪಾತ್ ಮೇಲೆ ಯಾಕೆ ಯಾರು ನಡೆಯಲ್ಲ? ಯಾಕೆಂದ್ರೆ ಟೂ ವೀಲರ್ನವರೆಲ್ಲ ಟ್ರಾಫಿಕ್ ಜಾಮ್ ಆಗಿದ್ದಾಗ ಫುಟ್ಪಾತ್ ಮೇಲೆ ಹೋಗ್ತಾರೆ. ಅದಕ್ಕೆ ಅಂದ್ರೆ ಫುಟ್ಪಾತ್ ಮೇಲೆ ಯಾಕೆ ಓಡಿಸ್ತಾರೆ ಟೂ ವೀಲರ್ಸ್? ಇನ್ನೇನು ಕಾಂಪೌಂಡ್ ಮೇಲೆ ಓಡಿಸೋಕ್ಕಾಗುತ್ತೆ, ಅದಕ್ಕೆ ಫುಟ್ಪಾತ್ ಮೇಲೆ ಓಡಿಸ್ತಾರೆ. ಸರಿ, ಇವಾಗ ಸಾಕಷ್ಟು ಕೆಲಸಗಳು ಕೂಡ ಆಗಿದೆ. ನಿನಗೆ ಗೊತ್ತು ಏನು ಅಂತಂದರೆ ವೆಹಿಕಲ್ಗಳು ಸುಗಮವಾಗಿ ಸಾಗಲಿ ಅಂತಲೇ ನಮ್ಮಲ್ಲೆಲ್ಲ ಏನು ಅಂತಂದರೆ ಮೇಲ್ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದೀವಿ ನಾವು, ಫ್ಲೈಓವರ್ಸು. ಸೊ ಅದೇನು ಕೆಲಸ ಆಗಿಲ್ವಾ ಅದು? ಫ್ಲೈಓವರ ಮತ್ತೆ ಅಯ್ಯೋ, ಬೆಂಗಳೂರಲ್ಲಿ ಫ್ಲೈಓವರು, ಅಂಡರ್ ಪಾಸು ಎಲ್ಲ ಯಾಕೆ ಬಂತು? ಅಂಡರ್ ಪಾಸ್ ಯಾಕೆ ಬಂತು ಗೊತ್ತಾ? ಯಾಕೆ ಬಂತು? ಅಂಡರ್ ಟೇಕಿಂಗ್ ಈಸಿ ಆಗಲಿ ಅಂತ. ಅದಕ್ಕೆ ಅಂಡರ್ ಪಾಸ್ ಬಂದಿರೋದು. ಅದಕ್ಕೆ ಅಂಡರ್ ಪಾಸ್ ಬಂತು. ಆದ್ರೂ ಅಂಡರ್ ಪಾಸ್ ಫೇಲ್ ಆಗಿದೆ. ಹೇಗೆ ಫೇಲ್ ಆಯ್ತು? ಅಯ್ಯೋ, ನಿಮಗೆ ಗೊತ್ತಾ, ನಾನು ಇವತ್ತು ಸ್ವಿಮ್ಮಿಂಗ್ ಬರೋದಕ್ಕೋಸ್ಕರ ಬದುಕೊಂಡಿದ್ದೀನಿ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಇನ್ನು ಜೀವಂತವಾಗಿದ್ದೀನಿ ಅಂದ್ರೆ ನನಗೆ ಸ್ವಿಮ್ಮಿಂಗ್ ಬರೋದ್ರಿಂದಲೇ. ನೀನು ಏನು ಮಾರಾಯ, ಏನು ಅಂತಂದ್ರೆ ನೀನು ಅಂಡರ್ ಪಾಸ್ ಅಲ್ಲಿ ಹೋಗೋದಕ್ಕೂ ಸ್ವಿಮ್ಮಿಂಗಿಗೆ ಒಂದಕ್ಕೊಂದು ಸಂಬಂಧ ಇದೆಯಾ ಡಿಂಗು? ಸಂಬಂಧನ? ಹೋದ್ ಸತಿ ಮಳೆ ಬಂದಾಗ ನಾನು ಕೊಚ್ಕೊಂಡೋಗಿ TV9 ನ್ಯೂಸ್ ಅಲ್ಲಿ, ಫ್ಲಾಶ್ ನ್ಯೂಸ್ ಅಲ್ಲಿ ಬರ್ಬೇಕಾಗಿತ್ತು. ಹೇಗದು? ಹೇಗದು ಅಂತೆ, ಫುಲ್ ನೀರ್ ತುಂಬ್ಕೊಂಡ್ಬಿಟ್ಟಿತ್ತು ಅಂಡರ್ ಪಾಸ್ ಮ್ಯಾಜಿಕ್ ಬಾಕ್ಸ್ ಅಲ್ಲಿ. ವ್ಯಾನಿಶ್ ಆಗ್ಬೇಕಾಗಿತ್ತು, ಆದ್ರೂ ಬಂದಿದ್ದೀನಿ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಾಡ್ಬೇಕಾದ್ರೆ ನಿಮ್ಗೆ ಡ್ರೈವಿಂಗ್ ಗೊತ್ತಿದ್ದು ಅಷ್ಟೇ ಅಲ್ಲ, ಹೈ ಜಂಪು ಆಯ್ತಾ, ಲಾಂಗ್ ಜಂಪು, ಅದಲ್ಲದೆ ನಿಮ್ಗೆ ಸ್ವಿಮ್ಮಿಂಗು ಬರ್ಬೇಕು. ಇಷ್ಟು ಗೊತ್ತಿದ್ರೆ ಮಾತ್ರ ಟ್ರಾಫಿಕ್ ಅಲ್ಲಿ ಓಡಾಡೋದಕ್ಕೆ ಸಾಧ್ಯ. ಫ್ಲೈಓವರ್ ಅಲ್ಲಿ ಹೋಗ್ಬೇಕಾದ್ರೆ ಯಾವ್ದಕ್ಕೂ ರೆಕ್ಕೆ ಕಟ್ಕೊಂಡು ಆಡಾಡ್ಬೇಕು. ಬಿದ್ಗಿದ್ ಹೋಗ್ಬಿಟ್ರೆ ಇದು ವ್ಯವಸ್ಥೆ ಒಳಗಿನ ಅವ್ಯವಸ್ಥೆ. ಇದು ಏನೇನು ಅವ್ಯವಸ್ಥೆ ಫ್ಲೈಓವರ್ ಮೇಲೆ? ಫ್ಲೈಓವರ್ ನೀವು ಗಿನ್ನಿಸ್ ರೆಕಾರ್ಡ್ ಆಗೋದಿದ್ರೆ ಇಂಡಿಯಾದಲ್ಲಿ ಮಾತ್ರ ಆಗುವಂಥದ್ದು. ಫ್ಲೈಓವರ್ ಮೇಲೂ ಟ್ರಾಫಿಕ್ ಜಾಮು, ಸಿಗ್ನಲ್, ಪೊಲೀಸ್ ಇರೋವಂಥದ್ದು ಇಂಡಿಯಾದಲ್ಲಿ ಮಾತ್ರ, ಅದರಲ್ಲೂ ಬೆಂಗಳೂರಲ್ಲೇ. ಬೆಂಗಳೂರು ಗಿನ್ನಿಸ್ ದಾಖಲೆಗೆ ಆದಷ್ಟು ಬೇಗ ಸೇರ್ಕೊಳ್ಳುತ್ತೆ ಅನ್ಸುತ್ತೆ. ಯಾಕೆ ಇದು ಈ ಟಾರ್ ಮೇಲೆ ಹುಲ್ ಬೆಳೆಯೋದು ಯಾಕೆ ಇಲ್ಲಿ? ಏನ್ ಟಾರ್ ಕತೆ ಕೇಳ್ತಿರೋ ಸ್ವಾಮಿ ನೀವು? ನಮ್ಮ ಮನೆ ಹತ್ರ ಬನ್ನಿ, ತೋರಿಸ್ತೀನಿ. ಈ ಕಡೆಯಿಂದ ಪಾಪ ರಾತ್ರಿ ನಿದ್ಗೆಟ್ಕೊಂಡು ಕಣ್ಣೆ ಅದಿಟ್ಕೊಂಡು ಫುಲ್ ಟಾರ್ ಹಾಕಿರ್ತಾರೆ. ಅಲ್ಲಿ ಪೂರ್ತಿ ಮುಗಿಸ್ತಾ ಇರ್ತಾರೆ. ಆ ಕಡೆ ಇನ್ನೂ ಮುಗಿಸೂ ಇರಲ್ಲ. ಈ ಕಡೆಯಿಂದ ಆಗ್ಲೇ ಟೆಲಿಫೋನ್ ಅವ್ರು ಹಾಕೊಂಡ್ ಬಂದಿರ್ತಾರೆ, ಅವರು ಮುಚ್ಕೊಂಡ್ ಬರ್ತಾರೆ. ಆಮೇಲೆ ಸ್ಯಾನಿಟರಿ ಅವ್ರು ಹಾಕೊಂಡ್ ಬರ್ತಾರೆ. ಈಗ ದಿನ ಒಬ್ಬೊಬ್ರು ಅಗಿತಾರೆ, ಒಬ್ಬೊಬ್ರು ಮುಚ್ತಾರೆ. ಈ ತರ ವ್ಯವಸ್ಥೆ ಅದ್ಭುತವಾದ ವ್ಯವಸ್ಥೆ ಇದು. ಏನ್ ಅದ್ಭುತನ! ಒಬ್ರು ಟಾರ್ ಹಾಕ್ತಾ ಬರೋದು, ಒಬ್ರು ಕೀಳ್ತಾ ಬರೋದು. ಅಲ್ಲ, ಈಗ ಇಷ್ಟೊಂದೆಲ್ಲ ಸಮಸ್ಯೆಗಳು ಇದ್ರಗಡೆಗೆ ನೀನ್ ಯಾಕಪ್ಪ ಬೆಂಗಳೂರಲ್ಲಿ ಬದುಕಬೇಕು? ನೀನ್ ಹೇಳ್ತಾ ಇದೀಯಾ ಅಮೆರಿಕದಲ್ಲೋ ಸಿಂಗಾಪುರಲ್ಲೋ ಬದುಕ್ಬೋತಾನೆ? ಹೌದು, ಅಮೆರಿಕಾದಲ್ಲಿ ನೋಡಿದ್ಯಾ ರೋಡ್ಸ್ ಎಲ್ಲ ಹೇಗಿದೆ ಅಂತ? ಅಮೆರಿಕದಲ್ಲಿ ಈ ಕಡೆಯಿಂದ ಆ ಕಡೆ ಕಣ್ಣು ಮುಚ್ಕೊಂಡು ಫಾಸ್ಟ್ ಆಗಿ ಹೋಗ್ಬೋದು ಗೊತ್ತಾ? ಇಂಡಿಯಾದಲ್ಲೂ ಫಾಸ್ಟ್ ಆಗಿ ಹೋಗ್ಬೋದು, ಆಮೇಲೆ ಕಣ್ಣು ಮುಚ್ಕೋಬೇಕಾಗತ್ತೆ ಅಷ್ಟೇ, ಪರ್ಮನೆಂಟ್ ಆಗಿ. ಹಾಗ ಆದ್ರೆ ಅಮೆರಿಕ ರೋಡ್ಸ್ ನೋಡಿದ್ಯಾ ಹೇಗಿದೆ ಅಂತ? ಅಮೆರಿಕದಲ್ಲಿ ಅಮೆರಿಕದಲ್ಲಿ ಚೆನ್ನಾಗಿರುತ್ತಪ್ಪ. ಅವ್ರೇನ್ ಅಣ್ಣಮ್ಮ ಮಾಡ್ತಾರ, ಗಣೇಶ ಮಾಡ್ತಾರ, ರಾಜ್ಯೋತ್ಸವ ಮಾಡ್ತಾರ, ರೋಡ್ ಅಗಿತಾರ, ಏನ್ ಮಾಡ್ತಾರ ಅವರು? ಚಪ್ರ ಹಾಕ್ತಾರ, ಏನು ಮಾಡಲ್ಲ, ಚೆನ್ನಾಗೇ ಇರುತ್ತಪ್ಪ. ರೋಡಲ್ಲಿ ಊಟ ಮಾಡ್ತಾರ. ಸರಿಯಪ್ಪ, ಈಗ ಇಷ್ಟೊಂದೆಲ್ಲ ಸಮಸ್ಯೆಗಳು ಹೇಳಿದೀನಿ ನೀನು. ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಅಂತ ಅದ್ರ ಬಗ್ಗೆ ಏನಾದ್ರು ಹೇಳತ್ತ ಅಟ್ಲೀಸ್ಟ್? ಪರಿಹಾರನ? ಯಾವ ಸಮಸ್ಯೆಗೆ ಪರಿಹಾರ ಬೇಕು ಹೇಳಿ? ಈಗ ರಸ್ತೆ ಬೆಂಗಳೂರು ಎಷ್ಟು ಮಟ್ಟಿಗೆ ಬೆಳೀತು ಅಂತ ಹೇಳದ್ನಲ್ವಾ? ವರ್ಷಕ್ಕೆ 11% ತರ ಬೆಳೆದಿದೆ. ವರ್ಷಕ್ಕೆ ಅಂದ್ರೆ 10 ವರ್ಷಗಳಿಂದ 11 ಅಂತ ಹಾಕೊಂಬಂದ್ರೆ 111 ಆಯ್ತು. 111? ಅದೇ 3 ನಾಮ. 3 ನಾಮ. ಬೆಂಗಳೂರಿನವ್ರೆಲ್ರಿಗೂ 3 ನಾಮ. ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಹಿಂದೆ ಬರೀ 50ರಿಂದ 60 ಡೆಸಿಬಲ್ ಸೌಂಡ್ ಬರ್ತಿತ್ತು. ಈಗ ಎಷ್ಟು? 80 to 90 ಡೆಸಿಬಲ್ ಸೌಂಡ್ ಬರ್ತಿದೆ. ಪೊಲ್ಯೂಷನ್ ಇಂದ 3 ಜನ ಮಕ್ಕಳಲ್ಲಿ 1 ಮಗುಗೆ ಆಸ್ತಮಾ, ಬ್ರಾಂಕೈಟಿಸ್, ವೀಸಿಂಗು ಬರ್ತಿದೆ. ದಿನ ಟ್ರಾಫಿಕ್ ಗಿಂದ ಸಾಯೋ ಅಂತವ್ರು 2 ಆಕ್ಸಿಡೆಂಟ್ಸ್ ಇಂದ 18 ಜನ ಇಂಜೂರ್ ಆಗ್ತಾ ಇದಾರೆ ಪ್ರತಿದಿನ. ಪ್ರತಿದಿನ. ಸಾಕಷ್ಟು ಅಂಕಿಅಂಶಗಳಿದೆ ನಿನ್ನ ಹತ್ರ. ಮತ್ತೆ ಎಲ್ಲ ಇಟ್ಕೊಂಡಿದ್ದೀನಿ.
ಸೊ ಅಂತೂ ಏನು ಅಂತಂದರೆ ಈ ಬೆಂಗಳೂರು ಬೆಳೆದ ಹಾಗೆ ಸಮಸ್ಯೆಗಳು ಬೆಳೀತಾ ಇದೆ, ರೋಗಗಳು ಬೆಳೀತಾ ಇದೆ, ತೊಂದರೆಗಳು ಬೆಳೀತಾ ಇದೆ ಅಂತ ಹಾಗಾದ್ರೆ. ಮತ್ತೆ ಎಷ್ಟು ಸಮಸ್ಯೆ ಇದೆ ಅಷ್ಟು ನೋಡೋಣ, ಬೆಳೀತಾ ಇದೆ. ಹಾ ಸೊ ಬೆಳೆದಾಗ ಸಮಸ್ಯೆಗಳು ಬೆಳೀತಾವ ಹಾಗಾದ್ರೆ. ಹಾ ಸರಿ, ಈಗ ನೀನು ಹೇಳಿದೆ ಈಗ ವೆಹಿಕಲ್ಗಳನ್ನೇನು ತಡೆಗಟ್ಟಕ್ಕಾಗಲ್ಲ. ಆಗಲ್ಲ, ಆಗುತ್ತೆ. ಅದಕ್ಕೊಂದು ಪರಿಹಾರ ಇದೆ. ಏನ್ ಪರಿಹಾರ ಇದೆ? ಮಾಸ್ ಟ್ರಾನ್ಸ್ಪೋರ್ಟ್. ಮಾಸ್ಕಾ? ಮಾಸ್ಕ್ ಅಲ್ಲ ರೀ, ನಿಮ್ಗೆ ನೆಚ್ಚವನ್ನೇ ನಾವು ಮಾಸ್ಕ್ ಹಾಕೊಂಡು ನೋಡೋದಕ್ಕೆ. ಮಾಸ್ಕ್ ಅಲ್ಲ, ಮತ್ತೆ ಮಾಸ್. ಓಹೋ, ಹೆಚ್ಚೆಚ್ಚು ಜನ ಪ್ರಯಾಣಿಸ್ಲಿಕ್ಕೆ ಮಾಸ್ ಟ್ರಾನ್ಸ್ಪೋರ್ಟ್ ಹೇಗೆ ಮಾಡುವಂತದ್ದು? ಮೆಟ್ರೋ ನೋಡೋಣ, ಮೆಟ್ರೋದಲ್ಲಿ 1 ಲಕ್ಷ ಓಡಾಡ್ಬೋದಂತೆ ಏಕಕಾಲದಲ್ಲಿ. ಅದು ಬಂದ ಕಾಲಕ್ಕೆ ನೋಡೋಣ. ಆದ್ರೆ ಈಗ ಬಸ್ಗಳಿದೆ, ಬಸ್ಗಳಲ್ಲಿ ಓಡಾಡ್ಬೇಕು. ಸೊ ಇಷ್ಟೊಂದೆಲ್ಲ ಸಮಸ್ಯೆಗಳು, ಇಷ್ಟೊಂದೆಲ್ಲ ಪರಿಹಾರಗಳು. ಓಕೆ ಡಿಂಕು, ಈಗ ಏನು ಅಂದ್ರೆ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ ಟ್ರಾಫಿಕ್ ಕಡಿಮೆ ಮಾಡ್ಲಿಕ್ಕೆ. ಕೇಳಿ ನನ್ನ ಐಡಿಯಾ ಕೇಳಿ, ಬೇಕಾದ್ರೆ ನಾನು ಕೊಡ್ತೀನಿ. ಪಾಪ ಅಲ್ಲ, ನೀನು ಐಡಿಯಾ ಕೇಳಲೇಬೇಕು. ಸೊ ಹೀಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ಸಾಕಷ್ಟು ಮಾತಾಡೋಣ. ಡಿಂಕು ಜೊತೆಗೆ ಇನ್ನಷ್ಟು ಮಾತುಕತೆಯನ್ನು ಮಾಡ್ತೀನಿ ಸಣ್ಣ ಬ್ರೇಕ್.